ಅಮೃತ ಸ್ನಾನವನ್ನ ನಾವು ಮಾಡೋದಕ್ಕಿಂತ ಮುಂಚಿತವಾಗಿ ಇದ್ದಂತ ಫೀಲಿಂಗ್ಸ್ ಮಾಡಿದ್ಮೇಲೆ ಅದು ಮೈಯಲ್ಲಿ ರೋಮಾಂಚನ ಆಗುತ್ತೆ. ಗೂಗಲ್ ಮ್ಯಾಪ್ ನಮಗೆ ಬಹಳ ಯೂಸ್ ಆಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಬಹಳ ಉತ್ತಮ ಅನಿಸ್ತಾ ನಮ್ಮ ಅನ್ಸುತ್ತೆ. ನಮಗೆ ಹಿಂದುತ್ವ ಸಾರ್ಥಕ ಆಯ್ತು ನಾವು ಇಲ್ಲಿಗೆ ಬಂದು ಸ್ನಾನ ಮಾಡಿದ್ಕೆ. ಯಾವುದೇ ಒಂದು ಸ್ವಚ್ಛತೆಗೆ ಯಾವುದೇ ಕಡಿಮೆ ಅಲ್ಲ. ಹ್ಯಾಟ್ಸ್ ಆಫ್ ಯೋಗಿಜಿ. ಅವರು ಸಾವಿರ ಲಕ್ಷ ಕೋಟಿ ಗಟ್ಟಲೆ ಹುಟ್ಟಿದ್ರು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಅಳಿಸಾಕ ಆಗಲ್ಲ. ಇವತ್ತು ನಮ್ಮ ಜೊತೆ ಕರ್ನಾಟಕದ ಒಂದಷ್ಟು ಮಂದಿ ಇದ್ದಾರೆ. ಕೇಳೋಣ ಅವರು ಅಮೃತ ಸ್ನಾನವನ್ನ ಮಾಡಿದ್ದಾರೆ ಅಂತ, ಅವರ ಅನುಭವ ಹೇಗಿತ್ತು, ಪ್ರಯಾಗ್ರಾಜ್ನಲ್ಲಿ ಅವರ ಅನುಭವ ಹೇಗಿತ್ತು, ಎಲ್ಲವನ್ನು ಕೂಡ ವಿಸ್ತಾರವಾಗಿ ಕೇಳೋಣ. ನಮಸ್ಕಾರ, ಹರ ಹರ ಮಹಾದೇವ್. ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಹರಪನಹಳ್ಳಿ ತಾಲೂಕು ವಿಜಯನಗರ ಡಿಸ್ಟಿಕ್ ಮತ್ತೇಳಿ ಗ್ರಾಮದಿಂದ. ಎಷ್ಟು ದಿನ ಆಯ್ತು ಬಂದು? ಹೇಗೆ ಬಂದ್ರಿ? ನಾವು 31st ಜನವರಿ ನೈಟ್ 9 o'clock ಬಿಟ್ಟಿದ್ವಿ. ನೆಕ್ಸ್ಟ್ ನಾವು ಓನ್ ವೆಹಿಕಲ್ ಮಾಡ್ಕೊಂಡ್ಬಿಟ್ಟಿದ್ವಿ. ಓನ್ ವೆಹಿಕಲ್ ಮಾಡ್ಕೊಂಡು ಬಂದ್ರಿ. ಓಕೆ, ನಾನು ಓನ್ ವೆಹಿಕಲ್ ಮಾಡ್ಕೊಂಡು ಬಂದ್ರಿ ಅಂತ ಹೇಳಿದ್ರಲ್ಲ, ಹೇಗಾಯ್ತು ನಿಮಗೆ? ಬರುವಾಗ ಏನಾದ್ರೂ ಸಮಸ್ಯೆಗಳಾಯ್ತಾ ಅಥವಾ ಅಲ್ಲಿ ವಾಹನ ಇದು ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆ ಎಲ್ಲ ಹೇಗಿದೆ? ಚೆನ್ನಾಗಾಯ್ತಾ? ಅದು ಹೇಗೆ? ಆನ್ ದ ವೇ ಟಾಪ್ ಅಪ್ ರೋಡ್ ಇದೆ, ಏನು ತೊಂದರೆ ಇಲ್ಲ. ಒಳ್ಳೆ ಡ್ರೈವರ್ ಕರ್ಕೊಂಡ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ರೆ ಒಳ್ಳೇದು. ಬಟ್ ಇಲ್ಲಿ ಬಂದ ನಂತರ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಅಡ್ಮಿನಿಸ್ಟ್ರೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ನಿಮಗೆ ಅಲ್ಲಿ ಪಾರ್ಕಿಂಗ್ ಆದ್ಮೇಲೆ ಅಲ್ಲಿಂದ ನಿಮಗೆ ನಡೆಯೋದಕ್ಕೆ ಬಹಳಷ್ಟು ಇರುತ್ತೆ ಮೇಡಮ್. ಅಲ್ಲಿಂದ ನಾವು ಪಾರ್ಕಿಂಗ್ ಮಾಡಿದ ನಂತರ ನಾವು ಕೆಲವೊಂದಿಷ್ಟು ಲೋಕಲ್ ಜನನು ವಿಚಾರ ಮಾಡಿದ್ವಿ. ಅದರಲ್ಲಿ ಹಣದ ಆಸೆಗೋಸ್ಕರ ಕೆಲವೊಬ್ರು ತಪ್ಪು ಮಾಹಿತಿಯನ್ನು ಕೊಡ್ತಿರ್ತಾರೆ. ಬಟ್ ನಾವು ಹುಷಾರಾಗಿ ಅದರಲ್ಲಿ ನಾವು ಸ್ವಲ್ಪ ಯಾವ್ದು ಉತ್ತಮ ಅಂತೇಳಿ 4-5 ಜನ ಕೇಳ್ಕೊಂಡ್ಬಿಟ್ಟು ನಾವು ತದನಂತರ ಕಾಲ್ನಡಿಗೆಯಲ್ಲೇ ಪ್ರಯತ್ನ ಮಾಡಿದ್ವಿ. ಈ ಒಂದು 2-3 ನಮ್ಮ ಜೊತೆಲಿ ಯಜಮಾನ್ರು ಇದ್ರು. ಹಾಗಾಗಿ ನಾವು ಪ್ರಾರಂಭದಲ್ಲಿ ಅವ್ರು 500 ರೂಪಾಯಿ ಕೇಳಿದ್ರು. ನಾವು 100 ರೂಪಾಯಿ ಪರ್ ಹೆಡ್ ಮಾತಾಡ್ಕೊಂಡು ಫೈನಲ್ ಆಗಿ ಸಂಗಮನ್ನ ನಿನ್ನೆ ರಾತ್ರಿನೇ ತಲುಪಿದ್ವಿ. ಗೂಗಲ್ ಮ್ಯಾಪ್ ನಮಗೆ ಬಹಳ ಯೂಸ್ ಆಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಬಹಳ ಉತ್ತಮ ಅನಿಸ್ತಾ ನಮ್ಮ ಅನ್ಸಿಕೆ. ಹಾಗಾಗಿ ಸ್ವಂತ ಗಾಡಿ ಮಾಡ್ಕೊಂಡು ಬರೋದಾದ್ರೆ ಏನು ಸಮಸ್ಯೆ ಇಲ್ಲ ಅಂತ ನೀವು ಹೇಳ್ತೀರಿ? ಏನು ಸಮಸ್ಯೆ ಇಲ್ಲ, ಆರಾಮಾಗಿ ಬರ್ಬೋದು. ಅಮೃತ ಸ್ನಾನವನ್ನ ಮಾಡಿದ್ರಿ, ಹೇಗ ಅನಿಸ್ತಾ? ಒಂದು ಅನುಭವ ಹೇಗಿತ್ತು? ನಮಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು ಅಲ್ಲಿಂದ ಅಮೃತ ಸ್ನಾನ ಮಾಡ್ಬೇಕಂತೇಳಿ. ಇಲ್ಲಿ ಬಂದ ನಂತರ ತುಂಬಾ ಉತ್ಸಾಹದಿಂದ ಹೋಗಿದ್ವಿ. ಬೋಟ್ ಅಲ್ಲಿ ಸ್ಟಾರ್ಟಿಂಗ್ 1000 ರೂಪಾಯಿ ಪರ್ ಹೆಡ್ ಕೇಳಿದ್ರು. ನಾವು ಚೌಕಾಸಿ ಮಾಡಿ ಪರ್ ಹೆಡ್ 500 ಫೈನಲ್ ಆಗಿ ಫಿಕ್ಸ್ ಮಾಡ್ಕೊಂಡು ಅಲ್ಲಿಗೆ ಸಂಗಮ ತ್ರಿವೇಣಿ ಸಂಗಮ ತಲುಪಿದ್ವಿ. ಅನುಭವ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಚಳಿ ಅನಿಸ್ತಾ ಇತ್ತು. ಚಳಿ ಅನ್ಸ್ಬೇಕಾದ್ರೆ ಏನ್ ಮಾಡಿದ್ವಿ, ನೆಕ್ಸ್ಟ್ ನೀರಲ್ಲಿ ಇಳಿದ ತಕ್ಷಣ ಆ ಫೀಲಿಂಗ್ಸ್ ಎಲ್ಲ ಬಂತು. ನಮಗೆ ಹಿಂದುತ್ವ ಸಾರ್ಥಕ ಆಯ್ತು ನಾವು ಇಲ್ಲಿಗೆ ಬಂದು ಸ್ನಾನ ಮಾಡಿದ್ಕೆ. ಆ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾದಕ್ಕೆ ತುಂಬಾ ಸಾರ್ಥಕದ ಭಾವನೆ. ಅಂದ್ರೆ ನೀವೀಗ ಒಟ್ಟಾಗಿ ಬಂದ್ರೆ ನೀವು ಬೋಟ್ ಮೂಲಕ ಅಲ್ಲಿ ತ್ರಿವೇಣಿ ಸಂಗಮಕ್ಕೆ ಹೋಗಬಹುದು. ಅದರಲ್ಲಿ ಅಂದ್ರೆ ಕಷ್ಟ ಏನಾಗಲ್ವಾ? ಅಥವಾ ಅಲ್ಲಿ ಬೋಟ್ ಸೌಲಭ್ಯ ಅದೆಲ್ಲ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಏನು ಕಷ್ಟ ಆಗಲ್ಲ. ನಮಗೆ ಲೈಫ್ ಜಾಕೆಟ್ ಕೊಡ್ತಿರ್ತಾರೆ, ಅವ್ರು ಗೈಡ್ ಮಾಡ್ತಿರ್ತಾರೆ, ಏನು ತೊಂದರೆ ಆಗಲ್ಲ. ನಮ್ಮ ಜೊತೆಯಲ್ಲಿ ಬಂದಿರ್ತಕ್ಕಂಥ ಬೋಟ್ ಅಲ್ಲಿ ನಮ್ಮನ್ನ ದೋಣಿಗೆ ವಿಹಾಕರು ಕರ್ಕೊಂಡ್ ಬಂದಿರ್ತಾರಲ್ಲ, ಅವರು ನಮ್ಮ ಜೊತೆಗೆ ಇರ್ತಾರೆ. ನಾವು ಒಬ್ರು ನಮ್ಮ ಜೊತೆಯಲ್ಲಿ ಇಬ್ಬರನ್ನ ಬಿಟ್ಟು ಇನ್ನು ಉಳಿದವ್ರ ಸ್ನಾನಕ್ಕೆ ಹೋಗ್ಬೇಕು. ತದನಂತರ ಅವ್ರು ಸ್ನಾನ ಕಳಿಸಿ ನಾವಲ್ಲಿ ನಮ್ಮ ಸೇಫ್ಟಿ ಪ್ರಿಕಾಷನ್ಸ್ ಇದ್ರೆ ತುಂಬಾ ಒಳ್ಳೇದು. ಅಂದ್ರೆ ಅವ್ರು ಇಷ್ಟು ಸಮಯಾವಕಾಶ ಅಂತ ಏನಾದ್ರು ಕೊಡ್ತಾರ ಬೋಟ್ ಅಲ್ಲಿ ಹೋದಾಗ ನಿಮಗೆ? ಅಲ್ಲೇನು ಆ ಬೋಟಿನವರು ಏನು ನಾವಿಕರು ಕರ್ಕೊಂಡ್ ಬಂತಾರಲ್ಲ, ಅವರು ನಮಗೆ ಸ್ವಲ್ಪ ಪ್ರೆಷರ್ ಮಾಡ್ತಾರೆ, ಬೇಗ ಬನ್ನಿ ಬಿಕಾಸ್ ಆಫ್ ಅವ್ರ ಬಿಸ್ನೆಸ್ ಪರ್ಪಸ್. ಬಟ್ ನಾವು ನಮ್ಗೆ ಏನ್ ತೃಪ್ತಿ ಇರುತ್ತೋ ಮಾಡ್ಬೋದು ಅಂತ ಏನು ತೊಂದ್ರೆ. ಅಲ್ಲೇ ಅಡ್ಮಿನಿಸ್ಟ್ರೇಷನ್ ರಿಸ್ಟ್ರಿಕ್ಷನ್ಸ್ ಏನಿರಲ್ಲ. ಇದು ನಮ್ಮ ಹಿರಿಯರು ಮಾಡಿದಂತ ಪುಣ್ಯ. ಈ ಒಂದು ಮಹಾಕುಂಭದಲ್ಲಿ ನಾವು ಬಂದು ಶಾಹಿ ಸ್ನಾನ ಮಾಡಿದ್ದು ನಮಗಂತೂ ಬಹಳ ಖುಷಿ ಅನಿಸ್ತದೆ. ಇದು ನಮ್ಮ ಪುಣ್ಯ, ಅದಕ್ಕಿಂತ ನಮ್ಮ ಹಿರಿಯರು ಮಾಡಿದ ಪುಣ್ಯ ಅಂತ ನಾವು ಅನ್ಕೊಂತದ್ವಿ. ಅಮೃತ ಸ್ನಾನವನ್ನ ನಾವು ಮಾಡೋದಕ್ಕಿಂತ ಮುಂಚಿತವಾಗಿ ಇದ್ದಂತ ಫೀಲಿಂಗ್ಸ್ ಮಾಡಿದ್ಮೇಲೆ ಅದು ಮೈಯಲ್ಲಿ ರೋಮಾಂಚನ ಆಗುತ್ತೆ. ಈಗಲೂ ಸಹ ಅದು ನೆನೆಸ್ಕೊಂಡ್ರೆ ಇದನ್ನ ಪ್ರತಿಯೊಬ್ಬ ಭಾರತೀಯ ಅಲ್ಲ, ಇಡೀ ಪ್ರಪಂಚದಲ್ಲಿರ್ತಕ್ಕಂಥವ್ರು ಸಹಿತ ಈ ಸವಿಯನ್ನು ಸವಿಬೇಕು. ಇದು ಪದೇ ಪದೇ ಬರೋದಿಲ್ಲ. 144 ಸತಿ ಬಂದಿದೆ. ಇದು ನಮ್ಮ ಅಮೃತಗಳಿಗೆ ಎಲ್ಲರೂ ಸಹಿತ ಸಾಧ್ಯವಷ್ಟು ಆದಷ್ಟು ಬನ್ನಿ. ಇನ್ನು 26ವರೆಗೂ ಸಮಯ ಅವಕಾಶ ಇದೆ. ನೀವು ಬಂದು ಸಹಿತ ಇದರಲ್ಲಿ ಇದನ್ನೇ ಕಣ್ಣಿಂದ ನೋಡಿ ಬಾಯಿಂದ ಹೇಳಿದ್ರೆ ಆಗೋದಿಲ್ಲ. ನಾವೇ ಬಂದು ಅನುಭವಿಸ್ಬೇಕು. ಅನುಭವಿಸಿದ ಮೇಲೆ ಇದರ ಸವಿ ಏನು ಅನ್ನೋದು ಗೊತ್ತಾಗುತ್ತೆ.
ಟಿವಿ ವಿಕ್ರಮ್ಗೆ ಥ್ಯಾಂಕ್ಸ್. ಈ ನ್ಯೂಸ್ ಅನ್ನು ಎಲ್ಲರಿಗೂ ಸ್ವಲ್ಪ ಜನರಿಗೆ ತಿಳಿಸ್ರಿ, ಯಾಕಂದ್ರೆ ಜನಗಳಿಗೆ ಬರ್ಲಿಕ್ಕೆ ಸ್ವಲ್ಪ ಮೇನಮೇಷ ಅನಿಸ್ತಾ ಇದ್ದಾರೆ. ಯಾವುದೇ ತೊಂದರೆ ಇಲ್ಲ, ಏನಿಲ್ಲ, ಹುಷಾರಾಗಿ ನಿಧಾನವಾಗಿ ಬನ್ರಿ. ಯಾರೋ ಒಬ್ರು ಹೇಳಿದ್ರು ಅಮೃತ ಸ್ನಾನವನ್ನ ಮಾಡಿದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ. ನೀವು ಸ್ವತಃ ಈಗ ಅಮೃತ ಸ್ನಾನವನ್ನ ಮಾಡಿದ್ದೀರಿ, ಏನ್ ಹೇಳ್ತೀರಿ? ಈಗ ಅವ್ರೇನು ಹೇಳಿಕೆ ಕೊಟ್ಟಿದ್ರಲ್ಲ, ಅವರಿಂದನೇ ನಮ್ಮ ಹಿಂದೂ ಸಂಸ್ಕೃತಿ ಹಾಳಾಗ್ತಾ ಇತ್ತು. ಈಗ ಅದಕ್ಕೆ ನಮ್ಮ ಹಿಂದೂ ಸಂಸ್ಕೃತಿ ಹೇಗಿದೆ ಅಂದ್ರೆ, ಅಂಥವ್ರು ಸಾವಿರ ಲಕ್ಷ ಕೋಟಿ ಗಟ್ಟಲೆ ಹುಟ್ಟಿದ್ರು ನಮ್ಮ ಹಿಂದೂ ಸಂಸ್ಕೃತಿಯನ್ನು ಅಳಿಸಾಕ ಆಗಲ್ಲ. ಈ ಒಂದು ಕುಂಭಮೇಳದಿಂದನೇ ಅವರಿಗೆ ಪ್ರತ್ಯುತ್ತರನ ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ಅವರು ಅಮೃತ ಸ್ನಾನ ಮಾಡ್ರೆ ಬಡತನ ನಿವಾರಣೆ ಆಗಲ್ಲ ಅಂತ ಹೇಳಿದ್ರು. ಆದ್ರೆ ಅವರೇ ಹಿಂದೆ ಒಂದ್ಸರಿ ಅಮೃತ ಸ್ನಾನ ಮಾಡಿದ್ರು, ಅದ್ರ ನೆನಪು ಅವ್ರಿಗೆ ಇರ್ಬೇಕು. ಅವ್ರು ಯಾಕಂದ್ರೆ ಈಗ ಏನು ರಾಜಕೀಯವಾಗಿ ಏನೇ ಮಾತಾಡ್ಬೋದು, ಆದ್ರೆ ಅದ್ರ ಸುಖವನ್ನು ಅವ್ರು ಅನುಭವಿಸ್ಕೊಂಡು, ಈಗ ಕನ್ನಡದಲ್ಲಿ ಒಂದು ಗಾದೆ ಇದೆ, ಆ ಥರ ನಾನು ಅದನ್ನ ಹೇಳ್ಬಾರ್ದು, ಆ ಥರ ಅವರು ಇದು ಮಾಡಬಾರ್ದು. ಯಾಕಂದ್ರೆ ಹಿಂದೆ ಮಾಡಿದಾರೆ ಅವರು. ಮಾಡ್ಬೇಕಾರೆ ಅವ್ರ ಬಡತನ ನಿವಾರಣೆ ಆಗಿತ್ತು. ಈಗ ಬೇರೆಯವ್ರು ಮಾಡ್ಬೇಕಾರೆ ಬಡತನ ನಿವಾರಣೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಅವರು. ಅವರಲ್ಲಿ ಸ್ವಲ್ಪ ಯಾವ ದೊಡ್ಡ ವ್ಯಕ್ತಿಗಳಾದ್ರೂ ಸಹಿತ ಮಾತಿನಲ್ಲಿ ಹಿಡಿತಾ ಇರಬೇಕು. ಇನ್ನು ಇಲ್ಲಿನ ಒಂದು ಸೆಕ್ಯೂರಿಟಿ ಬಗ್ಗೆ ಅಥವಾ ಸ್ವಚ್ಛತೆ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ಮೇಡಮ್, ಸೆಕ್ಯೂರಿಟಿ ಬಗ್ಗೆ ಏನು ಮಾತಾಡೋಂಗೇ ಇಲ್ಲ. ಅಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಇದೆ. ಪ್ರತಿ ಹೆಜ್ಜೆಗೂ ಪೊಲೀಸ್ ಅವರು ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಸ್ವಚ್ಛತೆ ಬಗ್ಗೆ ಹೇಳೋದಾದ್ರೆ ನಮಗೆ ಕಾಳಜಿ ಇರಬೇಕು. ಯಾವ ಗೌರ್ಮೆಂಟು 100% ಸಂಪೂರ್ಣವಾಗಿ ಮಾಡೋಕ್ಕಾಗಲ್ಲ. ನಮ್ಮಲ್ಲೇ ಸ್ವಚ್ಛತಾ ಭಾವನೆ ಮೂಡಿದರೆ ಒಳ್ಳೆಯದು. ನಾವು ಎಲ್ಲೆಲ್ಲಿ ಪ್ರಯಾಣ ಬೆಳೆಸ್ತೀವೋ ಅಲ್ಲಿ ನಮ್ಮ ಕೆಲಸ ಕಾರ್ಯಗಳು ಮುಗಿದ ನಂತರ ಸ್ವಚ್ಛತೆಯನ್ನು ನಾವು ಮೈಗೂಡಿಸ್ಕೊಂಡು ಹೋದ್ರೆ ಮಾತ್ರ ಅದು ಎಲ್ಲರೂ ಒಟ್ಟಾಗಿ ಮಾಡುವಂಥದ್ದು. ಸರ್ಕಾರದೊಂದಿಗೆ ಸಾರ್ವಜನಿಕರು ಸಹ ಕೈಗೂಡಿಸಿ ಮಾಡಿದ್ರೆ ಸ್ವಚ್ಛತೆ ತಾನಾಗೆ ಬರುತ್ತೆ. ಆದರೆ ನಾನೊಂದು ಅದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ, ಸಣ್ಣ ಹಳ್ಳಿಯಲ್ಲಿ ಒಂದು ಸಂತೆ ನಡೆಯಿತು ಅಂದ್ರೆ ಅಲ್ಲಿ ಹಾಫ್ ಆನ್ ಅವರ್ 1 ಅವರ್ ಆದ್ಮೇಲೆ, ಸಂತೆ ಆದ್ಮೇಲೆ ನಿಂತ್ಕೊಳಕ್ಕಾಗಲ್ಲ. ಆದ್ರೆ ಇಲ್ಲಿ ಕೋಟ್ಯಾಂತರ ಜನ ಬರುತ್ತೆ ಅಂದ್ರೆ ಯಾವುದೇ ಒಂದು ಸ್ವಚ್ಛತೆಗೆ ಯಾವುದೇ ಕಡಿಮೆ ಅಲ್ಲ. ಹ್ಯಾಟ್ಸ್ ಆಫ್ ಯೋಗಿಜಿ. ನಿಜವಾಗ್ಲೂ ಮೇಡಮ್ ಏನ್ ಖುಷಿ ಆಗ್ತಂದ್ರ ಕೋಟ್ಯಾಂತರ ಜನ ಬಂದಿದ್ದಾರೆ ಇಲ್ಲಿ. ನಾವು ಸಣ್ಣ ಹಳ್ಳಿ ಒಳಗೆ ಏನೋ ಸಣ್ಣ ಜಾತ್ರೆ ಆದ್ರೆ ಅದನ್ನ ವಾರಗಟ್ಲೆ ಬೇಕಾಗುತ್ತೆ. ಇಲ್ಲಿ ಕಂಟಿನ್ಯೂ ಸತತವಾಗಿ 14ನೇ ತಾರೀಕಿಂದ ನಡೀತೈತೆ. ಆದ್ರೆ ಆ ರೀತಿ ನಮ್ಗೆ ಇಲ್ಲಿ ಗಲೀಜು ಆ ಥರ ಏನೂ ಕಾಣಿಸ್ತಲ್ಲ. ಜೊತೆಗೆ ಬಂದಿರೋರು ಕೂಡ ಅದ್ರ ಬಗ್ಗೆ ಗಮನ ಇದ್ರೆ ಒಳ್ಳೇದು, ಸ್ವಚ್ಛತೆ ಬಗ್ಗೆ. ಕೊನೆಯದಾಗಿ ನಮ್ಮ ಮೋದಿಜಿ ಮತ್ತು ಯೋಗಿಜಿ ಅವರ ಬಗ್ಗೆ ಏನ್ ಹೇಳ್ತೀರಾ? ಈಗ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಏನಿತ್ತಲ್ಲ, ಅದು ಅವನತಿ ಕಾಲದಂತ ಟೈಮಲ್ಲಿ ಒಬ್ಬ ಭಗವಾನ್ ರೀತಿಯಲ್ಲಿ, ನಿಜವಾಗ್ಲೂ ಪರಮೇಶ್ವರ ಭಗವಾನ್ ರೀತಿಯಲ್ಲಿ ಅವರು ಉದಯಿಸಿ ಬಂದು ಮತ್ತೆ ನಮ್ಮ ಪರಂಪರೆಯನ್ನು ಎತ್ತಿಡಿದಿದ್ದಾರೆ. ಇದೇ ನೋಡ್ರಿ, 144 ವರ್ಷಕ್ಕೊಂದ್ಸರಿ ಬರತಕ್ಕಂಥ ಮಹಾಕುಂಭ ಮೇಳಕ್ಕೆ ಮೋದಿಜಿ ಪ್ರಧಾನಮಂತ್ರಿ ಆಗಿದ್ದಾರೆ, ಯೋಗಿಜಿ ಮುಖ್ಯಮಂತ್ರಿ ಆಗಿದ್ದಾರೆ. ಹಂಗಾಗಿ ಅವರು ಅಂತ ಅಮೃತ ಗಳಿಗೆಯಲ್ಲಿ ಹುಟ್ಟಿರೋದ್ರಿಂದಲೇ ಅವ್ರಿಗೆ ಆ ಪಟ್ಟ ಸಿಕ್ಕಿದೆ. ಅವ್ರಿಗೆ ಇನ್ನೂ 100 ಕಾಲ ಹೀಗೆ ಇರಲಿ ಅಂತ ನಾವು ಭಗವಂತನಲ್ಲಿ ಬೇಡ್ಕೊಂತೀವಿ. ನಿಜವಾಗಿ ಮೇಡಮ್, ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರುವಂಥ ಮೋದಿಜಿ ಅವರು ಜೊತೆಗೆ ಈ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿಜಿ ಅವರು, ಅವ್ರನ್ನ ಎಷ್ಟು ನಾವು ಹೇಳಿದ್ರು ಸಾಲದು ಮೇಡಮ್. ಇಂಥ ಸಂದರ್ಭದಲ್ಲಿ ಅವರು ನಮಗೆಲ್ಲ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಸನಾತನ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡಿದರೆ ಹ್ಯಾಟ್ಸ್ ಆಫ್. ಕೊನೆಯದಾಗಿ ಏನ್ ಹೇಳ್ತೀರಾ? ಮಹಾಕುಂಭ ಮೇಳ ಇವತ್ತು ಇಲ್ಲಿ ಒಂದು ಸಮ್ಮಿಲನ ಆಗ್ತಾ ಇದೆ. ಸಾಧು ಸಂತರು, ನಾಗ ಸಾಧುಗಳು ಎಲ್ಲರ ಸಮ್ಮಿಲನ ಆಗ್ತಾ ಇದೆ. ಒಂದು ಆಧ್ಯಾತ್ಮಿಕ ಲೋಕ ಸೃಷ್ಟಿಯಾಗಿದೆ. ಇಡೀ ವಿಶ್ವ ನಮ್ಮನ್ನ ತಿರುಗಿ ನೋಡ್ತಾ ಇದೆ. ಏನ್ ಹೇಳ್ತೀರಾ ಒಬ್ಬ ಹಿಂದೂ ಆಗಿ ಎಷ್ಟು ಹೆಮ್ಮೆ ಅನ್ಸುತ್ತೆ? ಮೇಡಮ್, ಒಬ್ಬ ಹಿಂದೂ ಆಗಿ ಹೇಳ್ಬೇಕಾದ್ರೆ ನಿಜ ನೀವೇನು ಹೇಳಿದ್ರಲ್ಲ, ಸಾಧು ಸಂತರ ಜೊತೆಗೂಡಿ ನಾವು ಒಂದು ಹಿಂದೂ ಧರ್ಮದ ಮಿಲನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ಎಲ್ಲೇ ಅಘೋರಿಗಳು, ನಾಗು ಸಂತರು ಅವರು ಎಲ್ಲೇ ಒಂದು ಕಡೆಗೆ ಇರ್ತಾರೆ. ಈ ಒಂದು ಮಹಾಕುಂಭ ಮೇಳ ಸಮಯದಲ್ಲಿ ಒಟ್ಟುಗೂಡಿ ಅವರ ಒಂದು ದಿವ್ಯ ದರ್ಶನ ಇದೆಯಲ್ಲ, ಅದು ನಮ್ಮ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೇನೆ ಇನ್ನುಳಿದಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಹಿಂದೂಗಳು ಕೂಡ ಅವರು ಬರದೇ ಇದ್ರು, ಕೆಲವೊಬ್ರು ಅವರಿಗೆ ಬರಕ್ಕಾಗದೇ ಇದ್ರು ಅವರು ತನ್ನ ಮನದ ಅವರು ಅಲ್ಲೇ ಆಶೀರ್ವಾದ ಮಾಡಿ ಅಟ್ಲೀಸ್ಟ್ ಈ ಒಂದು ಟಿವಿ ಮಾಧ್ಯಮ ದೃಷ್ಟಿಗಳ ಮೂಲಕ ಈ ಮಹಾಕುಂಭಗಳನ್ನು ನೋಡಿ ಮತ್ತೆ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಇನ್ನೂ ವೈಭವ ರೀತಿಯಲ್ಲಿ ಮಾಡಬೇಕು. ಜಗತ್ತು
ಜಗತ್ತೇ ನಮ್ಮ ಸಂಸ್ಕೃತಿಯನ್ನು ನಮ್ಮ ಧರ್ಮವನ್ನು ಅಪ್ಪಿಕೊಳ್ಳುವ ರೀತಿಯಲ್ಲಿ ಅವರು ನಮ್ಮ ಮಕ್ಕಳನ್ನು ಅಥವಾ ನಾವು ಅವರಿಗೆ ಪ್ರಚೋದಿಸಬೇಕು, ಅವರಿಗೆ ನಮ್ಮ ಪರಂಪರೆಯನ್ನು ಉಳಿಸ್ಕೋಬೇಕು ಅನ್ನೋ ಒಂದು ದಿಟ್ಟಿನಲ್ಲಿ ನಾವು ಹೆಜ್ಜೆ ಇಡಬೇಕಾಗಿದೆ. ಮೇಡಮ್, ನಾವು ಇವತ್ತು ನೋಡಿದ್ವಿ, ನಾವು ಮುಂಚೆ ಟಿವಿಯಲ್ಲಿ ಎಲ್ಲ ನೋಡ್ತಾ ಇದ್ವಿ, ನಾಗು ಸಾಧುಗಳು, ಅಗೋರಿಗಳು, ಇಷ್ಟೊಂದು ಜನ ಎಲ್ಲಿರ್ತಾರೋ ಗೊತ್ತಿಲ್ಲ ಮೇಡಮ್. ಆ ಒಂದು ಜನಸಂಖ್ಯೆ ಈ ಒಂದು ಮಹಾಕುಂಭದಲ್ಲಿ ಆ ರೀತಿ ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಅದ್ಭುತ, ಬಹಳ ಅದ್ಭುತ ಮೇಡಮ್. ಕೇಳಿದ್ರಲ್ವಾ, ಅವರು ತಮ್ಮ ಸ್ವಂತ ಗಾಡಿಯಲ್ಲಿ ಬಂದಿದ್ದಾರೆ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ, ಗಾಡಿ ಪಾರ್ಕ್ ಮಾಡೋದಕ್ಕೆ ಅದ್ಭುತವಾದಂತಹ ವ್ಯವಸ್ಥೆಗಳಿದೆ. ಇನ್ನು ಸ್ವಚ್ಛತೆ ಬಗ್ಗೆ ಆಗಿರಬಹುದು, ಸೆಕ್ಯೂರಿಟಿ ಬಗ್ಗೆ ಆಗಿರಬಹುದು, ಎಲ್ಲವನ್ನ ಕೂಡ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವರೇ ಸ್ವತಃ ಇಲ್ಲಿ ಬಂದು ಅನುಭವಿಸಿ ತಮ್ಮ ಅನುಭವದ ಮಾತುಗಳನ್ನ ಹೇಳಿದ್ದಾರೆ. ನೀವು ಇನ್ನೂ ಕೂಡ ಬರೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ರೆ ದಯವಿಟ್ಟು ಬಂದು ಬಿಡಿ, ಈ ಒಂದು ಆಧ್ಯಾತ್ಮಿಕ ವಿಸ್ಮಯದಲ್ಲಿ ಪಾಲುದಾರರಾಗಿ ಅಂತ ನಾನು ಕೇಳ್ಕೊಳ್ತೀನಿ. ಹರ ಹರ ಮಹಾದೇವ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.